MDM ಕ್ಯಾಲ್ಕುಲೇಟರ್ಗೆ ಹೇಗೆ ರಿಜಿಸ್ಟರ್ ಆಗೋದು ಅಂತ ನಾನು ಈಗ ತೋರಿಸ್ಕೊಡ್ತೀನಿ. ಯಾವುದೇ ಒಂದು ಬ್ರೌಸರಲ್ಲಿ ನೀವು mdmcalculator.com ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಈ ರೀತಿಯಾಗಿ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಡೈರೆಕ್ಟಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೀವು ಕೆಳಭಾಗದಲ್ಲಾದ್ರೂ ರಿಜಿಸ್ಟರ್ ಅಂತ ತೋರಿಸುತ್ತೆ ಲಿಂಕು, ಅಥವಾ ಮೇಲ್ಭಾಗದಲ್ಲಾದ್ರೂ ರಿಜಿಸ್ಟರ್ ಅಂತ ಒಂದು ಲಿಂಕ್ ತೋರಿಸುತ್ತೆ. ಯಾವ್ದಾದ್ರು ನೀವು ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ಈ ಸೂಚನೆಗಳನ್ನು ಓದ್ಕೊಳ್ಳಿ. ಕೆಳಗಡೆ ಬಂದರೆ ಓಪನ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಯೂಸರ್ ನೇಮ್ ಕೇಳುತ್ತೆ. ನಿಮಗೆ ಇಷ್ಟವಾದಂತಹ ಒಂದು ಯೂಸರ್ ನೇಮನ್ನು ಹಾಕಿ. ನಾನು ಇನ್ಯ ಟ್ರಸ್ಟ್ 01 ಅವೈಲೇಬಲ್ ಅಂತ ಅದು ತೋರಿಸ್ತಾ ಇದೆ. ಅಲ್ಲಿ ಮೇಡೇ ತೋರಿಸುತ್ತೆ, ಅಥವಾ ನಾನು ಕೆಲವೊಂದು ಹಾಕ್ತೀನಿ. ಇನ್ಯ ಏಜು ಅಂತ ಹಾಕ್ತೆ ನಾನು, ಅದು ಅನ್ಅವೈಲೇಬಲ್ ಅಂದರೆ ಅದು ಇಲ್ಲ, ಆಲ್ರೆಡಿ ಯಾರೋ ತೊಗೊಂಡಿದ್ದಾರೆ ಅಂತ ಹೇಳಿ. ಇನ್ಯ ಟ್ರಸ್ಟ್ ಅಂತಲೇ ನಾನು ಹಾಕಿದ್ದೀನಿ, ಅವೈಲಬಿಲಿಟಿ ಇದೆ. ನೇಮ್ ಹಾಕ್ತೀನಿ, ನೇಮ್ ಇನ್ಯ ಟ್ರಸ್ಟ್ ಅಂತಲೇ ಹಾಕ್ತೀನಿ. ಮೊಬೈಲ್ ನಂಬರ್ ಹಾಕಿ. ವಾಟ್ಸಪ್ ನಂಬರ್ ನನ್ನ ಸೇಮ್ ಇದೆ. ಪಾಸ್ವರ್ಡ್ ನಿಮ್ಗೆ ಇಷ್ಟವಾದಂತಹ ಪಾಸ್ವರ್ಡ್ನ, ಅಂದರೆ ಮರಿಬಾರ್ದು ಆ ಥರ ಒಂದು ಪಾಸ್ವರ್ಡ್ನ ಹಾಕಿ. ನಾನು ಹಾಕಿದ್ದೀನಿ. ಕನ್ಫರ್ಮ್, ಏನು ಹಾಕಿದ್ದೀರೋ ಪಾಸ್ವರ್ಡು ಅದೇ ಪಾಸ್ವರ್ಡ್ನ ಪುನಃ ಹಾಕಿ. 4 ಡಿಜಿಟ್ ಪಾಸ್ಕೋಡ್, ಇದು ನಂಬರಲ್ಲೇ ಇರಬೇಕು. ಯಾಕಪ್ಪ ಅಂತೇಳಿದ್ರೆ ಇದು ಸೆಕ್ಯೂರಿಟಿಗೋಸ್ಕರ. ನೀವು ಯಾವುದೇ ಒಂದು ಅಪ್ಡೇಟ್ ಮಾಡೋದಾಗಿರ್ಬೋದು ಅಥವಾ ಸಬ್ಮಿಟ್ ಮಾಡೋದಾದ್ರೆ ಅದು ಪಾಸ್ವರ್ಡ್ನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಅದಕ್ಕೋಸ್ಕರ 4 ಸಂಖ್ಯೆಯ 4 ಅಂಕಿಯ ಒಂದು ನಂಬರನ್ನು ಹಾಕಿ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಕನ್ಫರ್ಮ್, ಏನು ಹಾಕಿದ್ದೀರಾ ಮೊದಲು 4 ಡಿಜಿಟ್ ಪಾಸ್ವರ್ಡ್ನ ಇಲ್ಲೂ ಅದೇ ಹಾಕಿ. ಇಮೇಲ್ ಐ ಡಿ, ವರ್ಕಿಂಗ್ ಇರುವಂತಹ ಇಮೇಲ್ ಐ ಡಿ, ಅಂದರೆ OTP ಬರುತ್ತೆ. ನಾನು ಇಲ್ಲಿ ವೆರಿಫೈ ಮಾಡಿ ಮೊದಲು. OTP ಎಲ್ಲಿ ಸೆಂಡ್ ಆಗಿರುತ್ತೆ ಅಂದರೆ ನಿಮ್ಮ ಮೇಲ್ ಐ ಡಿಗೆ ಸೆಂಡ್ ಆಗಿರುತ್ತೆ. ಓಕೆ, ನೋಡಿ MDM ಟೀಮ್ ಅಂತ ಹೇಳಿ ಇಲ್ಲಿ ಬಂದಿದೆ, ಅದನ್ನು ಕ್ಲಿಕ್ ಮಾಡಿ. ಓಕೆ, ಈ OTP ಬಂದಿದೆ 9620 ಅಂತೇಳಿ, ಅದನ್ನು ಅಲ್ಲಿ ಹಾಕಿ. 9620 ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಕ್ಸೆಪ್ಟ್ ಮಾಡಿ. ಅದೇ ಒಂದು ಕ್ಲಿಕ್ ಮಾಡಿ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ತೋರಿಸುತ್ತೆ. ಹೀಗೆ ನಾವು ರಿಜಿಸ್ಟರ್ ಮಾಡುವಂಥದ್ದು MDM ಕ್ಯಾಲ್ಕುಲೇಟರ್ನ. ಧನ್ಯವಾದಗಳು.